ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ ಮುನಿರಂಗಿರಾಃ ಲೋಮಶಃ ಪೌರುಷಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಿಶಶ್ಚೇತಿ ಜ್ಯೋತಿಷ್ಶಾಸ್ತ್ರ ಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ವಿಶೇಷವಾಗಿ ಜನವರಿ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ತಿಳ್ಕೊಳ್ಳೋಣ. ನೋಡಿ, ಗ್ರಹಸ್ಥಿತಿ ಹೇಗಿದೆಯಪ್ಪ ಅಂತಂದರೆ, ನಿಮ್ಮ ರಾಶಿಯಿಂದ ಎರಡನೇ ರಾಶಿಯಲ್ಲಿ 14-15ನೇ ತಾರೀಕಿನವರೆಗೂ ಕೂಡ ರವಿ ಶುಕ್ರರೆಲ್ಲ ಇರ್ತಾರೆ. ಅನಂತರ ಎಲ್ಲರೂ ಕೂಡ ತೃತೀಯ ರಾಶಿಗೆ ಹೋಗಿಬಿಡ್ತಾರೆ. ಚತುರ್ಥ ಗ್ರಹ ಯೋಗ, ಪಂಚಮ ಗ್ರಹ ಯೋಗವೂ ಕೂಡ ಆಗತ್ತೆ. ಯಾಕಂದರೆ ಶುಕ್ರ, ಬುಧ, ಕುಜ, ರವಿ ಹೀಗೆ ಚತುರ್ಗ್ರಹ ಯೋಗವೂ ಕೂಡ 15ನೇ ತಾರೀಕಿನ ಮೇಲಾಗುತ್ತೆ. ಅನಂತರದಲ್ಲಿ ಚತುರ್ಥ ರಾಶಿಯಲ್ಲಿ ರಾಹು, ಹಾಗೆ ಪಂಚಮ ರಾಶಿಯಲ್ಲಿ ಶನೈಶ್ಚರನು, ಹಾಗೆ ಅಷ್ಟಮ ರಾಶಿಯಲ್ಲಿ ಗುರುವು, ದಶಮ ರಾಶಿಯಲ್ಲಿ ಕೇತು. ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ. ನಾವು ಹೇಳುವಂಥದ್ದು ಇದು ಗೋಚಾರ ಫಲ ಅಂಥೇಳಿ. ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ಹಾಗಿದ್ದಾಗೂ ಕೂಡ ನಾವು ಗೋಚಾರದಲ್ಲಿ ಯಾವ್ಯಾವ ಗ್ರಹಗಳ ಸ್ಥಿತಿಗತಿಯನ್ನು ನೋಡ್ಕೊಂಡು ಹೇಳುವಂತಹ ಒಂದು ಪ್ರಯತ್ನ ಮಾಡ್ತೇವೆ. ವಿಶಾಖ ನಕ್ಷತ್ರ 4ನೇ ಪಾದ, ಹಾಗೆ ಅನುರಾಧ ನಕ್ಷತ್ರ 1, 2, 3, 4ನೇ ಪಾದ, ಜ್ಯೇಷ್ಠ ನಕ್ಷತ್ರ 1, 2, 3, 4ನೇ ಪಾದ. ನೀವು ವಿಡಿಯೋ ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ತಿಳಿಸ್ಕೊಡುವಂತಹ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡೋಣ. ನೋಡಿ, ಇದು ಜನವರಿ ತಿಂಗಳಲ್ಲಿ ವಿಶೇಷವಾಗಿ ಹಬ್ಬ ಹರಿದಿನಗಳು ಏನಿದೆಯಪ್ಪ ಅಂತಂದರೆ, 1ನೇ ತಾರೀಕಿಗೆ ಪ್ರದೋಷ, ಹಾಗೆ 2ನೇ ತಾರೀಕಿಗೆ ಶಾಕಂಭರಿ ವ್ರತ, ಹಾಗೆ 3ನೇ ತಾರೀಕಿಗೆ ಬನದ ಹುಣ್ಣಿಮೆ ಅಥವಾ ಬನಶಂಕರಿಯ ಹುಣ್ಣಿಮೆ ವಿಶೇಷವಾದಂಥ ಒಂದು ದಿವಸ, ಹಾಗೆ 6ನೇ ತಾರೀಕಿಗೆ ಸಂಕಷ್ಟದ ಚತುರ್ಥಿ, 7ನೇ ತಾರೀಕಿಗೆ ತ್ಯಾಗರಾಜ ಸ್ವಾಮಿಗಳ ಆರಾಧನೆ, ಹಾಗೆ 14ನೇ ತಾರೀಕಿಗೆ ಮಕರ ಸಂಕ್ರಾಂತಿ, ಧನುರ್ಮಾಸ ಪೂಜಾ ಸಮಾಪ್ತಿ, ಭೋಗಿ ಹಬ್ಬ, 15ನೇ ತಾರೀಕಿಗೆ ಉತ್ತರಾಯಣ ಪುಣ್ಯಕಾಲ, ಹಾಗೆ 14ನೇ ತಾರೀಕಿಗೆ ಮಹಾಪ್ರದೋಷ, 18ನೇ ತಾರೀಕಿಗೆ ಅವರಾತ್ರಿ ಅಮಾವಾಸ್ಯೆ, ಹಾಗೆ 22ನೇ ತಾರೀಕಿಗೆ ಕುಂದ ಚತುರ್ಥಿ, 24 ಕುಮಾರ ಷಷ್ಠಿ, 25ಕ್ಕೆ ರಥಸಪ್ತಮಿ, 27 ಮಧ್ವನವಮಿ, 29ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ. ಹೀಗೆಲ್ಲ ಇದೆ. ಒಟ್ಟಿನಲ್ಲಿ ಹಬ್ಬ ಹರಿದಿನಗಳಿದೆ. ಈ ತಿಂಗಳಲ್ಲಿ 2 ಬಹಳ ಮುಖ್ಯವಾದಂಥ ಒಂದು ವಿಶೇಷವಾದಂಥ ಒಂದು ದಿವಸ. 1ನೇದು 15ನೇ ತಾರೀಕಿಗೆ ಉತ್ತರಾಯಣ ಪುಣ್ಯಕಾಲ ಅಂತ ಒಳ್ಳೆಯ ರೀತಿಯಾದಂತಹ ದೇವತಾ ಆರಾಧನೆ, ಜಪ, ಪ್ರಾರ್ಥನೆ, ನಮಸ್ಕಾರ, ಸ್ತೋತ್ರಗಳು ಮತ್ತು ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ, ತೀರ್ಥಕ್ಷೇತ್ರಗಳ ದರ್ಶನ, ಇದು ಬಹಳ ಉತ್ತಮವಾದಂಥದ್ದು. ಅನಂತರ 25ನೇ ತಾರೀಕಿಗೆ ರಥಸಪ್ತಮಿ, ಬಹಳ ಉತ್ತಮವಾದಂಥ ಮುಹೂರ್ತ. ಯಾಕಂದರೆ ಜೀವನದಲ್ಲಿ 1 ವರ್ಷಕ್ಕೆ ಒಮ್ಮೆ ರಥಸಪ್ತಮಿ ಬರುತ್ತೆ. ಇಂಥ ರಥಸಪ್ತಮಿ ಒಂದು ಸಲ ಬಿಟ್ಟರೆ ಪುನಃ ಮತ್ತೊಂದು ಸಲ ರಥಸಪ್ತಮಿ ಬರಬೇಕು ಅಂತಂದರೆ ಬಹಳಷ್ಟು ಕಾಯಬೇಕಾಗತ್ತೆ, ಬಹಳಷ್ಟು 1 ವರ್ಷ ಸಮಯ ಬೇಕಾಗುತ್ತೆ. ಹಾಗಾಗಿ ಇಂಥ ರಥಸಪ್ತಮಿ ಬಂದಾಗ ಭಗವಂತನನ್ನು, ದೇವರನ್ನು ಭಕ್ತಿ ಶ್ರದ್ಧೆಯಿಂದ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಬೇಕು. ಇಂಥ ರಥಸಪ್ತಮಿ ಪುನಃ ಸಿಗಲಿಕ್ಕಿಲ್ಲ, ಪುನಃ ಮತ್ತೆ 1 ವರ್ಷ ಕಾಯಬೇಕಾಗತ್ತೆ. ಹಾಗಾಗಿ ನೋಡಿ, ಏನಪ್ಪ ವೃಶ್ಚಿಕ ರಾಶಿಯವರಿಗೆ ಅಂತಂದರೆ ಒಂದು ಹಂತಕ್ಕೆ ಎಲ್ಲವೂ ಕೂಡ ಇದೆ. ಆದರೂ ಕೂಡ ನೋಡಿ, ಗುರುವು ಕೂಡ ಅಷ್ಟಮದಲ್ಲಿ ಕೂತ್ಕೊಂಡಿದ್ದಾನೆ, ಹಾಗೆ ಶನೈಶ್ಚರನು ಕೂಡ ನಿಮಗೆ ಪಂಚಮ ರಾಶಿಯಲ್ಲಿ ಶನೈಶ್ಚರನು ಕೂಡ ಇದ್ದಾನೆ. ಹಾಗಾಗಿ ಏನಪ್ಪ ಸ್ವಲ್ಪ ಕಸಿಬಿಸಿ, ಆತಂಕಗಳು, ಚಿಂತೆ ಹೀಗೆ ನಿಮ್ಮ ಜೀವನದಲ್ಲಿ ಒಂದು ಹಂತಕ್ಕೆ ಎಲ್ಲ ಆ ಕಡೆ ಈ ಕಡೆ ಆಗ್ತಾ ಇದೆ. ನಿಮಗೆ ಸರಿಯಾದಂಥ ದಾರಿ ಇದೆಯಾ ಅಂತ ಕೇಳಿದ್ರೆ ದಾರಿ ಇದೆ. ಅದು ಎಲ್ಲಿವರೆಗೆ ಅಂತಂದರೆ, ಆದಷ್ಟು ಸಂಕ್ರಾಂತಿಯ ಪೂರ್ವದಲ್ಲಿ 14-15ನೇ ತಾರೀಕಿನ ಒಳಗಡೆ ಏನೇನು ಕೆಲಸ ಕಾರ್ಯಗಳನ್ನು ಮಾಡ್ತೀರೋ ಅದು ಬಹಳ ಉತ್ತಮವಾಗ್ತದೆ. ಯಾಕಂದರೆ ಧನಸ್ಥಾನದಲ್ಲಿ ರವಿ, ಕುಜ, ಶುಕ್ರರೆಲ್ಲ ಇರ್ತಾರೆ. ಅನಂತರದಲ್ಲಿ ತೃತೀಯ ಸ್ಥಾನಕ್ಕೆ ಹೋಗಿಬಿಡ್ತಾರೆ. ತೃತೀಯ ಸ್ಥಾನ ಅಂತಂದರೆ ವಿಕ್ರಮ ಸ್ಥಾನ ಅಂತ ಹೇಳಿ ಕರೀತೇವೆ. ಹಾಗಿದ್ದಾಗೂ ಕೂಡ ಒಂದು ಹಂತಕ್ಕೆ ಧನಸ್ಥಾನದಲ್ಲಿರುವಂತಹ ಗ್ರಹಗಳ ಸಾಮರ್ಥ್ಯ, ಬಲ, ಶಕ್ತಿಗಳು ತೃತೀಯ ಸ್ಥಾನಕ್ಕೆ ಹೇಳುವುದಿಲ್ಲ ಶಾಸ್ತ್ರಗಳಲ್ಲಿ. ಯಾಕಂದರೆ ಸ್ವಲ್ಪ ಕಿರಿಕಿರಿ, ಸ್ವಲ್ಪ ಚಿಂತೆ ಇತ್ಯಾದಿಗಳನ್ನೇ ಹೇಳ್ತಾರೆ. ಹಾಗಾಗಿ ಏನಪ್ಪ ಕಿವಿ ಮಾತು ಅಂತಂದರೆ, ಆದಷ್ಟು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸ್ವಲ್ಪ 14-15ನೇ ತಾರೀಕಿನ ಒಳಗಡೆ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ನೀವು ಜಾಸ್ತಿ ಪ್ರಯತ್ನ ಮಾಡಿಕೊಡಿ ಎಂಬುದನ್ನು ಕೂಡ ತಿಳಿಸ್ತಾ ಮುಂದೆ ಏನು ಎಂಬುದನ್ನು ಕೂಡ ಗಮನಿಸೋಣ. ನೋಡಿ, ರಾಶ್ಯಾಧಿಪತಿಯಾದಂತಹ ಕುಜನೂ ಕೂಡ ತೃತೀಯ ರಾಶಿಯಲ್ಲಿ 15ನೇ ತಾರೀಕಿನ ಮೇಲೆ ಕೂತ್ಕೊಳ್ತಾನೆ. ಹಾಗಾಗಿ ಸೋದರರಿಂದ ಬಲ ಬರುತ್ತೆ. ಅಣ್ಣ, ತಮ್ಮ, ಅಕ್ಕ, ತಂಗಿ, ಭ್ರಾತೃಗಳಿಂದ ಎಲ್ಲೋ ಒಂದು ಅನುಕೂಲಗಳು. ನೋಡಿ, ಎಲ್ಲ ಮಾಡ್ತಾ ಇರ್ತೇವೆ, ಆದರೆ ನಮ್ಮವರೇ ನಮ್ಮ ಸಪೋರ್ಟ್ ಮಾಡೋದಿಲ್ಲ ಹೇಳುವಂಥ ಬಹಳಷ್ಟು ದುಃಖ, ಚಿಂತೆ ಇಂತಹದ್ದು ಬಹಳಷ್ಟು ಮನೆ ಮಾಡ್ತಾ ಇರ್ತದೆ. ಹಾಗಾಗಿ ಭ್ರಾತೃಗಳಿಂದ ಈ ತಿಂಗಳಲ್ಲಿ ಹೆಚ್ಚಿನದಾದಂತಹ ಅನುಕೂಲತೆಗಳನ್ನು ಕಾಣುವಂಥ ಒಂದು ಸಾಧ್ಯಗಳನ್ನು ಕೂಡ ನಾವು ನೋಡಬಹುದು. ಹಾಗೆ ದ್ವಿತೀಯಾಧಿಪತಿಯಾದಂಥ ಗುರು ಅಷ್ಟಮದಲ್ಲಿದ್ದಾನೆ. ಹಾಗಾಗಿ ಸ್ವಲ್ಪ ಧಾರ್ಮಿಕವಾದಂತಹ ಕ್ಷೇತ್ರಗಳು, ದೇವತಾ ಆರಾಧನೆ ಇತ್ಯಾದಿಗಳ ವಿಷಯದಲ್ಲಿ ಯಾಕೋ ಸ್ವಲ್ಪ ಮನಸ್ಸಿಗೆ ತಗೊಳ್ತಾ ಇಲ್ಲ.
ಇಷ್ಟೆಲ್ಲ ಮಾಡಿದೇವಲ್ಲ, ದೇವರೇನು ಕೊಡಲಿಲ್ಲ ಹೇಳುವಂತಹ ಒಂದು ಅಸಂಬದ್ಧವಾದಂತಹ ಒಂದು ಉತ್ತರ ಅಥವಾ ಮನಸ್ಥಿತಿ ಹೇಳುವಂಥದ್ದು ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಯಾಕಂದರೆ ಸ್ವಲ್ಪ ಕಷ್ಟ ನಷ್ಟ ಇದೆಯಲ್ಲ, ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ದೀನಿ ಅಂಥೇಳಿ. ಯಾಕಂದರೆ ಇವತ್ತು ಒಳ್ಳೆ ಕೆಲಸ ಮಾಡಿದಂಥದ್ದು ಇವತ್ತೇ ನಮಗೆ ಫಲ ಕೊಡಬೇಕು ಹೇಳುವಂತಹ ನಿಯಮ ಇಲ್ಲ. ಇವತ್ತು ಮಾಡಿದ್ದು ಯಾವತ್ತೋ ಒಂದು ದಿವಸ ಖಂಡಿತವಾಗೂ ಸಿಕ್ಕೇ ಸಿಗುತ್ತೆ. ಅದಕ್ಕೆ ನಾವೆಲ್ಲರೂ ಕೂಡ ತಾಳ್ಮೆಯಿಂದ ಕಾಯುವಂತಹ ಪ್ರಯತ್ನವನ್ನು ಮಾಡಬೇಕು. ಹಾಗಾಗಿ ಸ್ವಲ್ಪ ದೇವರ ವಿಷಯದಲ್ಲಿರಬಹುದು, ಒಳ್ಳೆ ಕೆಲಸದಲ್ಲಿ ವಿಷಯದಲ್ಲಿರಬಹುದು, ಅಥವಾ ಇಷ್ಟೆಲ್ಲ ಅವರಿಗೆ ಸಹಾಯ ಮಾಡದೆ ಅವರೇನು ಮಾಡಿದ್ರು ಹೇಳುವಂಥದ್ದನ್ನು ನಾವು ಯೋಚನೆ ಮಾಡುವಂಥ ಒಂದು ಪರಿಸ್ಥಿತಿ ಆಗ್ತದೆ. ಹಾಗಾಗಿ ಅಂತಹ ವಿಷಯಗಳನ್ನು ಸ್ವಲ್ಪ ಇಗ್ನೋರ್ ಮಾಡುವಂಥ ಪ್ರಯತ್ನ ಮಾಡಿ. ನಮ್ಮ ಕರ್ತವ್ಯವನ್ನು ಭಗವಂತ ಇಷ್ಟೊಂದು ಕೊಟ್ಟಿದ್ದಾನೆ, ಇಷ್ಟೊಂದು ಅವಕಾಶಗಳನ್ನು ಕೊಟ್ಟಿದ್ದಾನೆ, ನಾನು ನನ್ನ ಕೈಲಾದಂತಹ ಒಳ್ಳೆಯ ಕೆಲಸ ಕಾರ್ಯಗಳನ್ನು ನಾನು ಮಾಡ್ತಾ ಇರ್ತೇನೆ. ಮಿಕ್ಕಿರುವಂಥದ್ದೆಲ್ಲ ಈಶ್ವರನ ಇಚ್ಛೆ. ಅವನು ಏನು ನಡೆಸಬೇಕು, ಏನು ಕೊಡಬೇಕು ಅವನು ಕೊಡ್ತಾನೆ ಹೇಳುವಂತಹ ಆ ಮನಸ್ಥಿತಿ ಇಟ್ಕೊಂಡು ಪ್ರಯತ್ನವನ್ನು ಬಹಳ ಮುಖ್ಯವಾಗಿ ಮಾಡಿ. ಯಾಕಂದರೆ ಅನುರಾಧ ನಕ್ಷತ್ರದವರಿಗೆ 1 ತಿಂಗಳು 2 ತಿಂಗಳಿಂದ ನಾನು ಸ್ವಲ್ಪ ಕಿರಿಕಿರಿ ಯೋಚನೆ ಮಾಡೋದು ನೋಡ್ತಾ ಇರ್ತೇನೆ. ನಾನು ಎಲ್ಲೋ ಒಂದು ಸಲ ಆತಂಕ ಎಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ತದೆ, ಆದರೆ ಬೆಳಗ್ಗೆ ಎದ್ದ ತಕ್ಷಣವೇ ಮೂಡ್ ಆಫ್ ಆಗಿಬಿಡುತ್ತೆ, ಅಥವಾ ಏನೋ ಚಿಂತೆ ಆಗಿಬಿಡುತ್ತೆ, ಅಥವಾ ಏನಪ್ಪ ಅಂತ ಹೇಳುವಂತಹ ಒಂದು ಚಿಂತೆ ಶುರುವಾಗುತ್ತೆ. ಹಾಗೆ ಇನ್ನು ತೃತೀಯ ಸ್ಥಾನಾಧಿಪತಿಯಾದಂಥ ಶನೇಶ್ವರನು ಪಂಚಮ ಸ್ಥಾನದಲ್ಲಿದ್ದಾನೆ. ಪಂಚಮದಲ್ಲಿ ಶನೇಶ್ವರ ಇರುವುದು ಒಂದು ಹಂತಕ್ಕೆ ಸ್ವಲ್ಪ ದುಃಖಗಳು ಉಂಟಾದರೂ ಕೂಡ ಎಲ್ಲೋ ಪೂರ್ವ ಪುಣ್ಯದಲ್ಲಿ, ಎಲ್ಲೋ ನಿಮ್ಮ ಹೋರಾಟದಲ್ಲಿ ಅಲ್ಪ ಸ್ವಲ್ಪ ಧೈರ್ಯವನ್ನು ಕೊಡುವಂಥ ಸಾರ್ಥಕತೆಗಳಾಗುತ್ತೆ. ಧೈರ್ಯವೇ ಇಲ್ಲ ಅಂತಾದರೆ ತುಂಬ ಕಿರಿಕಿರಿ ಆಗುತ್ತೆ. ಅದು ಪಂಚಮದಲ್ಲಿ ಶನೇಶ್ವರ ಇದ್ದಾಗ ನಿಮಗೆ ಸ್ವಲ್ಪ ದುಃಖಗಳು ಆದರೂ ಕೂಡ ಅದರ ಜೊತೆಯಲ್ಲೇ ಧೈರ್ಯಗಳು ಕೂಡ ಉಂಟಾಗುತ್ತದೆ. ಈಗ ಉದಾಹರಣೆಗೆ ಬೋರ್ವೆಲ್ ತೆಗಿತಾ ಇದ್ದೇವೆ, ನೀರು ಸಿಗ್ತದೆ ಹೇಳಿದಂಥ ಸಮಯಕ್ಕೆ ನೀರು ಸಿಗದೇ ಇರಬಹುದು, ಆದರೆ ಒಂದು ಧೈರ್ಯ ಇಲ್ಲ, ಸಿಕ್ಕೇ ಸಿಗತ್ತೆ ಹೇಳುವಂತಹ ಒಂದು ಧೈರ್ಯ, ಆತ್ಮವಿಶ್ವಾಸ ಹೇಳುವುದನ್ನು ಶನೇಶ್ವರನು ಕೊಡ್ತಾನೆ. ಯಾವತ್ತು ಶನೇಶ್ವರನು ದುಃಖ ಕೊಡಬಹುದೇ ಬಿಟ್ಟರೆ ಆತ್ಮವಿಶ್ವಾಸ ಹಾಳು ಮಾಡುವುದಿಲ್ಲ, ಅಥವಾ ಜೀವನದಲ್ಲಿ ನಮ್ಮ ಕೈಯಲ್ಲಿ ಆಗಲ್ಲ ಹೇಳುವಂಥ ಒಂದು ಸ್ಥಿತಿಗತಿ ಕೊಡುವುದಿಲ್ಲ, ಅಥವಾ ನಮ್ಮ ಜೀವನದಲ್ಲಿ ಇಷ್ಟೇ ಇದು ಕೊನೆ ಹೇಳುವಂಥದ್ದನ್ನು ಕೂಡ ಶನೇಶ್ವರನು ಮಾಡುವುದಿಲ್ಲ. ಹಾಗಾಗಿ ಶನೇಶ್ವರನು ದುಃಖವನ್ನು ಕೊಡ್ತಾನೆ. ದುಃಖಂ ದಿನೇಶಾತ್ಮಜ ಎಂದರೂ ಕೂಡ ನಿಮಗೆಲ್ಲೋ ಒಂದು ಕಡೆಗೆ ಇನ್ನೊಂದು 50-100 ಫೀಟ್ ಹೊಡೆದರೆ ನೀರು ಸಿಗತ್ತೆ ಹೇಳುವಂತಹ ಒಂದು ಆ ದೃಢವಾದಂಥ ವಿಶ್ವಾಸ ಇರುತ್ತೆ, ದೃಢವಾದಂತಹ ನಮ್ಮ ಆ ಮನಸ್ಥಿತಿ ಇರುತ್ತಲ್ಲೋ, ಅದಕ್ಕೆ ಬಹಳ ಉತ್ತಮವಾದಂಥ ಫಲವನ್ನು ಆ ಶನೇಶ್ವರನು ನೀಡುತ್ತಾನೆ. ಹಾಗಾಗಿ ಸ್ವಲ್ಪ ಈ ಸಮಯದಲ್ಲಿ ಸ್ವಲ್ಪ ತಾಳ್ಮೆ ಇತ್ಯಾದಿಗಳನ್ನು ವಹಿಸುವಂತಹ ಒಂದು ಪ್ರಯತ್ನಗಳನ್ನು ಕೂಡ ನೀವು ಮಾಡಿ. ಇನ್ನು ದಶಮದಲ್ಲಿ ಕೇತು ಇದ್ದಾನೆ. ಉದ್ಯೋಗದಲ್ಲಿ ಏನೋ ದಿಢೀರ್ನೇ ಬದಲಾವಣೆ ಆಗುವಂಥದ್ದು, ದಿಢೀರ್ನೇ ಏನೋ ಒಂದಷ್ಟು ಅನುಕೂಲತೆಗಳು ಸಿಗುವಂತಹದ್ದು. ಜನವರಿ ತಿಂಗಳು ಅಂದ ತಕ್ಷಣವೇ ಒಂದು ಹಂತಕ್ಕೆ ಡಿಸೆಂಬರಲ್ಲಿ ರಜೆ ಆಯಿತು, ಹಾಗಾಯಿತು ಹೀಗಾಯಿತು ಅಂತ ಅಂದ್ಕೊಂಡ್ರೂ ಕೂಡ ಜನವರಿ ತಿಂಗಳಲ್ಲಿ ಎಲ್ಲೋ ಒಂದು ಕಡೆ ದಿಢೀರ್ನ ಉದ್ಯೋಗದಲ್ಲಿ ಬದಲಾವಣೆ ಆಗುವಂಥದ್ದು, ಅಥವಾ ತಂದೆ ಮಾಡ್ತಾ ಇರುವಂಥ ಕೆಲಸಕ್ಕೆ ನಿಮ್ಮನ್ನು ಕೂಡ ಸೇರಿಸ್ಕೊಳ್ಳುವಂಥದ್ದು, ಅಥವಾ ಪಿತೃದೇವತಾ ಅನುಗ್ರಹ ಬಹಳ ಮುಖ್ಯವಾಗಿ ಆಗುವಂಥದ್ದು, ಅಥವಾ ನಿಮ್ಮೆಲ್ಲರ ಸ್ನೇಹಿತರು ಅಥವಾ ಗುಂಪು ಅಥವಾ ನಿಮ್ಮವರ ಒಂದು ಜೊತೆಗೆ ಸೇರುವಂತಹದ್ದು. ಎಲ್ಲೋ ಒಂದು ಕಡೆಗೆ ಪುಣ್ಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಮನಸ್ಥಿತಿ ಸ್ವಲ್ಪ ಖಿನ್ನತೆ ಚಿಂತೆ ಇರುತ್ತೆ, ಆದರೂ ಕೂಡ ಕರೆದಿದ್ದಾರಲ್ಲಪ್ಪ ನಾನು ಹೋಗಬೇಕು, ಅಥವಾ ಹೀಗೆ ಮಾಡಿದಾರಲ್ಲಪ್ಪ ನಾನು ಹೋಗಬೇಕು ಹೇಳುವಂತಹ ಒಂದು ಮನೋಭಾವನೆ, ವಿಶ್ವಾಸ ಹೇಳುವಂಥದ್ದು ಮನೆ ಮಾಡ್ತದೆ. ಎಷ್ಟೋ ಸಲ ಆ ಭಾವನೆ ಇರುವುದಿಲ್ಲ ನಮಗೆ, ನಮ್ಮ ಮನಸ್ಥಿತಿಯೇ ಸರಿ ಇರುವುದಿಲ್ಲ. ಹಾಗೆ ನಮ್ಮ ಮನಸ್ಥಿತಿ ಸರಿ ಇಲ್ಲದೇ ಇದ್ದರೂ ಕೂಡ ಅವರು ಕರೆದಿದ್ದಾರಲ್ಲ ಹೇಳುವಂಥ ಒಂದು ಬಲವಂತದಕ್ಕೆ ಹೋಗಿ ಕೊನೆಗದಲ್ಲಿ ಪಾಲ್ಗೊಳ್ಳುವಂತಹ ಒಂದು ಪ್ರಯತ್ನಗಳಾಗುತ್ತೆ. ತನ್ಮೂಲಕವಾಗಿ ಪುಣ್ಯವೂ ಕೂಡ ಪ್ರಾಪ್ತಿಯಾಗ್ತದೆ. ಭಗವಂತನ ನಾಮಸ್ಮರಣೆಯನ್ನು ಕೇಳ್ತಾ ಇದ್ದರೆ ನಮ್ಮೆಲ್ಲರೂ ಕೂಡ ಹೆಚ್ಚಿನದಾದಂತಹ ಪುಣ್ಯವೂ ಕೂಡ ವೃದ್ಧಿಯಾಗುತ್ತೆ. ಇನ್ನು ಒಂದು 5-6 ಥರದ ಬದಲಾವಣೆಗಳನ್ನು ಕಾಣಬಹುದು ಈ ತಿಂಗಳಲ್ಲಿ. ಏನು, ಒಂದನೇದಾಗಿ ಸ್ವಲ್ಪ ವಾಹನದಲ್ಲಿ ಸ್ವಲ್ಪ ಬದಲಾವಣೆ ಆಗುವಂಥ ಸಾಧ್ಯತೆಗಳು. ಮತ್ತು ಕೃಷಿಕರು ನೀನೇನು ಕೃಷಿ ಮಾಡ್ತಾ ಇದ್ದೀರೋ ನಿಮ್ಮ ಯೋಚನೆ ಬುದ್ಧಿಶಕ್ತಿಯೇ ಸ್ವಲ್ಪ ಜಾಸ್ತಿ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ. ನೋಡೋಣ ಹೀಗೆ ಮಾಡಿದರೆ ಅನುಕೂಲ ಆಗುತ್ತೆ, ಅಥವಾ ಈ ತರಹ ನೀರಿನ ವ್ಯವಸ್ಥೆ ಮಾಡಿದರೆ ಅನುಕೂಲ ಆಗುತ್ತೆ, ಅಥವಾ ಈ ತರಹ ಬೆಳೆ ಹಾಕಿದ್ರೆ ನನಗೆ ಹೆಚ್ಚಿನದಾದಂಥ ಲಾಭಾಂಶ ಬರಬಹುದು ಹೇಳುವಂಥದ್ದಾಗುತ್ತೆ. ಹಾಗೆ ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರು, ಯಾಕಂದರೆ ರಾಶ್ಯಾಧಿಪತಿ ಕುಜ ತೃತೀಯ ಸ್ಥಾನದ ರವಿ ಜೊತೆಗಿದ್ದಾನೆ. ಹಾಗಾಗಿ ಭೂಮಿ ವ್ಯಾಪಾರ ವ್ಯವಹಾರದಲ್ಲಿ ಯಾಕೋ ಹಿಂದೆ ಬಂದಂತಹ ವ್ಯಕ್ತಿಗಳು ಬರಲಿಲ್ಲ ಅಂತಾದರೆ ದೃಢವಾದಂಥ ಮನಸ್ಸು, ಇಲ್ಲಪ್ಪ ಇದು ಸರಿಯಾದಂತಹ ಒಂದು ಇಷ್ಟು ಬೆಲೆಗೆ ಇದು ಸೇಲಾಗತ್ತೆ ಹೇಳುವಂಥ ದೃಢವಾದಂಥ ವಿಶ್ವಾಸ. ಎಲ್ಲೋ ಒಂದು ಕಡೆ ಭೂಮಿಯೇ ಈ ತಿಂಗಳಲ್ಲಿ ಕೈ ಹಿಡಿಬಹುದು. ಭೂಮಿ ಮತ್ತು ಭೂಮಿಯ ಮೇಲುಗಡೆ ಕಟ್ಟುವಂತಹ ಮನೆಗಳು, ಅದರ ಜೊತೆಗೆ ಕಲ್ಲು ಮತ್ತು ಅದಕ್ಕೆ ಹಾಕುವಂತಹ ಮರಳು, ಸಿಮೆಂಟು, ಇಂತಹ ಕೆಲಸ ಕಾರ್ಯ ಮಾಡೋವರಿಗೆ ಈ ತಿಂಗಳಲ್ಲಿ ಸ್ವಲ್ಪ ಚೂರು ಕೈ ಹಿಡಿಯುವಂಥ ಸಾಧ್ಯತೆಗಳಾಗುತ್ತೆ. ಅಂದರೆ ಫೈನಾನ್ಸ್ ಮಾಡೋವರಿಗೆಲ್ಲ ಸ್ವಲ್ಪ ಕಷ್ಟವೇ. ರವಿ ಶುಕ್ರರೆಲ್ಲ ಒಟ್ಟಿಗೆ ಸೇರಿದಾಗ ಸ್ವಲ್ಪ ಫೈನಾನ್ಸು ಅಥವಾ ಎಲ್ಲೋ ಒಂದು ಕಡೆ ಸ್ಟಾಕ್ ಮಾರ್ಕೆಟಿಗೆ ಹಾಕುವಂತಹ ವ್ಯಕ್ತಿಗಳು, ಅಥವಾ ಯಾರೋವರಿಗೆ ಬಡ್ಡಿ ಕೊಡುವಂತಹ ವ್ಯಕ್ತಿಗಳು, ಇಂಥವರಿಗೆಲ್ಲ ಸ್ವಲ್ಪ ಈ ತಿಂಗಳಲ್ಲಿ ಸ್ವಲ್ಪ ಕಷ್ಟವೇ ಆಗಬಹುದು. ಆದರೂ ಕೂಡ
ಕೃಷಿಯ ವಿಷಯದಲ್ಲಿ ಏನೋ ಒಂದಷ್ಟು ಬದಲಾವಣೆಗಳಾಗುತ್ತೆ, ಭೂಮಿಯ ವಿಷಯದಲ್ಲಿ ಏನೋ ಬದಲಾವಣೆ ಆಗುತ್ತೆ. ಕೃಷಿಕರಿದ್ದರೆ ಇಲ್ಲಪ್ಪ ಪಕ್ಕದವರು ನಮ್ಮ ಮಗ ಅಲ್ಲ ಇಲ್ಲಿದ್ದಾನೆ, ಯಾರೂ ಕೆಲಸ ಮಾಡೋರಿಲ್ಲ, ನೀವೇ ನಮಗೊಂದು ಇದಿಷ್ಟು ಕೊಟ್ಬಿಡಿ, ಒಂದು ಅಗ್ರಿಮೆಂಟ್ ಮಾಡೋ, ನೀವೇ ಅದನ್ನು ನಡೆಸ್ಕೊಂಡು ಹೋಗಿ ಅಂತ ಹೇಳಿ ನಿಮ್ಗೆ ಕೊಡುವಂಥ ಸಾಧ್ಯತೆಗಳು. ನಿಮ್ಮ ಮನಸ್ಸಿನಲ್ಲೂ ಕೂಡ ಅದೇ ಇರುತ್ತೆ. ಯಾವುದಾದ್ರೂ ಭೂಮಿ ಸಿಕ್ಕಿದ್ರೆ ನನ್ನ ಅಕ್ಕಪಕ್ಕದಲ್ಲಿ ಏನಾದರೂ ಕೃಷಿ ಮಾಡ್ಕೊಂಡು ಹೋಗೋಣ, ಇರುವಂತಹದ್ದು ಏನೋ 1/4 ಎಕರೆ 1/2 ಎಕರೆ 10 ಗುಂಟೆ ಜಾಗ ಇದೆ, ಏನಪ್ಪ ಜೀವನ ಮಾಡಲಿ ಅಂತಂದರೆ ಆ ಭಗವಂತ ಯಾವುದೋ ಒಂದು ಸ್ವರೂಪದಿಂದ ಅನುಗ್ರಹ ಮಾಡ್ತಾನೆ. ಭಗವಂತನನ್ನು ಪ್ರತ್ಯಕ್ಷವಾಗಿ ನಾವು ಕಾಣಲಿಕ್ಕೆ ಸಾಧ್ಯವಾಗದೇ ಇದ್ದರೂ ಕೂಡ ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಎಂಬುದಾಗಿ ವೇದಗಳಲ್ಲೆಲ್ಲ ಹೇಳುತ್ತದೆ. ಪರೋಕ್ಷ ಪ್ರೀತಿಯನ್ನು ಹೊಂದದಂತಹ ದೇವತೆಗಳು ನಮಗೆ ಯಾವುದೋ ಒಂದು ರೀತಿಯಲ್ಲಿ ಅನುಗ್ರಹವನ್ನು ಮಾಡ್ತಾರೆ. ದೇವತೆಗಳು ಎಲ್ಲ ನಮಗೆ ಕಣ್ಣಿಗೆ ಕಾಣದೇ ಇದ್ದರೂ ಕೂಡ ದೇವತಾ ಶಕ್ತಿಗಳು ಯಾವುದೋ ಒಂದು ಅನುಗ್ರಹ ಅಥವಾ ನಮ್ಮ ಕಷ್ಟದ ಸಮಯದಲ್ಲಿ ಅಥವಾ ನಮಗೆ ನೋಡಿ, ಈಗ ನಿಮಗೆ ಹೇಗಾಗಿದೆ ವೃಶ್ಚಿಕ ರಾಶಿಯವರಿಗೆ ಎಲ್ಲ ರೀತಿಯಾದಂತಹ ಮನಸ್ಥಿತ ಅನುಕೂಲಗಳು ಕಂಡರೂ ಕೂಡ ಆದರೆ ಒಂಥರ ಡಿಸ್ಟರ್ಬ್ ಆಗುವಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದೀರಿ ನೀವು. ಹಾಗಾಗಿ ಎಷ್ಟೇ ಬೇಕು ಬೇಡ ಅಂತಂದರೂ ಕೂಡ ಭಗವನ್ ನಾಮಸ್ಮರಣೆ ಮರೆಯದೇ ಇದ್ದ ಹಾಗೆ ಪ್ರಯತ್ನವನ್ನು ಮಾಡಿ ಇಷ್ಟು ಮಾಡಿಕೊಂಡ್ರೆ ಮಿಕ್ಕಿರುವಂಥ ಅನುಕೂಲತೆಗಳನ್ನು ಭಗವಂತ ಕೊಡ್ತಾನೆ. ಇನ್ನು ಎಲ್ಲ ರೀತಿಯಾದಂಥ ಅಭಿವೃದ್ಧಿಯಾಗಲಿ ಅಂಥೇಳಿ ನಕ್ಷತ್ರ ಪರಿಹಾರಗಳನ್ನು ಗಮನಿಸೋಣ. ನೋಡಿ, ವಿಶಾಖ ನಕ್ಷತ್ರ 4ನೇ ಪಾದ. ಸಾಧ್ಯವಾದವರು ನೋಡಿ, ಸಾಧ್ಯ ಆದರೆ ಮಕರ ಸಂಕ್ರಾಂತಿ 14ನೇ ತಾರೀಕು ಧನುರ್ಮಾಸ ಪೂಜೆ ಸಮಾಪ್ತಿ ಆಗ್ತದೆ. ಕೊನೆಗೆ ಒಂದು ದಿವಸ ಆದರೂ ಕೂಡ ದೇವಸ್ಥಾನಕ್ಕೆ ಹೋಗಿ ದೇವತಾ ಆರಾಧನೆ ಪ್ರಾರ್ಥನೆ ನಮಸ್ಕಾರವನ್ನು ಮಾಡ್ಕೊಂಬನ್ನಿ. ಒಂದು ಧನುರ್ಮಾಸದಲ್ಲಿ 30 ದಿವಸ ಆಗದೇ ಇರಬಹುದು, ಒಂದು ದಿವಸ ಆದರೂ ಕೂಡ ದೇವತಾ ಆರಾಧನೆ ನಮಸ್ಕಾರ ಪ್ರಾರ್ಥನೆ ಮಾಡಿಕೊಂಡು ಭಗವಂತನನ್ನು ಬೇಡ್ಕೊಳ್ಳಿ. ಭಗವಂತ ನನಗೆಲ್ಲವನ್ನು ಕೂಡ ಅನುಗ್ರಹ ಮಾಡು, ಯಾಕಂದರೆ ಕಷ್ಟ ನಷ್ಟಗಳೆಲ್ಲ ಇದೆ ನನಗೆ, ಆಗಿದ್ದಾಗೂ ಕೂಡ ಎಲ್ಲವನ್ನು ನಿನ್ನ ಮೇಲೆಲ್ಲ ಭಾರ ಹಾಕಿದ್ದೇನೆ ಅಂಥೇಳಿ ಬಹಳಷ್ಟು ದೃಢವಾಗಿ ನಂಬಿ ಪ್ರಯತ್ನವನ್ನು ಮಾಡಿ. ಅನುರಾಧ ನಕ್ಷತ್ರದವರು 25ನೇ ತಾರೀಕಿಗೆ ಏನಾದರೂ ಒಂದು ಪ್ಲ್ಯಾನ್ ಮಾಡಿಕೊಳ್ಳಿ. ನಿಮಗೆ ಕಷ್ಟ ನಷ್ಟಗಳು ಇರಬಹುದು, ಇದ್ದರೂ ಕೂಡ ಆ ಕಷ್ಟದ ಜೊತೆಗೇ ಒಂದು ಯಾವುದೋ ಒಂದು ಸುಖ ನೆಮ್ಮದಿ ಸಿಗತ್ತೆ ಹೇಳುವಂಥ ಅಭಿಪ್ರಾಯದಿಂದ ಪ್ರಯತ್ನವನ್ನು ಮಾಡಿಕೊಳ್ಬೇಕು. ಯಾಕಂದರೆ ಕಷ್ಟ ಸಿಗತ್ತೆ, ಕಹಿ ಜೀವನದಲ್ಲಿ ಎಲ್ಲರ ಘಟನೆಗೂ ಕೂಡ ಬರುತ್ತೆ. ಕಹಿ ಬಂದರೂ ಕೂಡ ನಾವು ಸಿಹಿ ಬಗ್ಗೆ ಪ್ರಯತ್ನವನ್ನು ಮಾಡ್ತಾ ಇದ್ದಾಗ ಆ ಕಹಿಯೇ ಸಿಹಿ ಆಗುವಂತಹ ಪ್ರಯತ್ನಗಳೆಲ್ಲೋ ಒಂದು ಕಡೆಗೆ ದುಃಖ ಚಿಂತೆ ಇದ್ದರೂ ಕೂಡ ಒಂದು ಕಡೆಗೆ ನಗು, ಒಂದು ಕಡೆಗೆ ಖುಷಿ, ಒಂದು ಕಡೆಗೆ ಸಮಾಧಾನ ಸಿಗುವಂಥ ಚಾನ್ಸಸ್ ಇದೆ. 25ನೇ ತಾರೀಕಿಗೆ ಮರೆಯದೇ ಇದ್ದಾಗ ರಥಸಪ್ತಮಿ ಇದೆ. ನೀವು ನಿಮ್ಮ ಕರ್ತವ್ಯವನ್ನು ಮಾಡ್ತಾ ಬನ್ನಿ ಪ್ರಾಮಾಣಿಕವಾಗಿ. ಇನ್ನು ಜ್ಯೇಷ್ಠ ನಕ್ಷತ್ರದವರು ಬಹಳಷ್ಟು ಹಲಬುವಂಥ ಪರಿಸ್ಥಿತಿ ಆಗಿದೆ, ದುಃಖ ಪಡುವಂಥ ಒಂದು ಪರಿಸ್ಥಿತಿ ಆಗಿದೆ. ಏನಪ್ಪ ಅಂತಂದರೆ ಎಲ್ಲ ಮಾಡ್ತಾ ಇದ್ದೇನೆ ಸ್ವಾಮಿ, ಆದರೆ ಯಾವುದು ನಿರೀಕ್ಷೆಗೆ ತಕ್ಕಂಥ ಫಲಗಳಿಲ್ಲ. ಏನು ಕಂಪ್ಯೂಟರ್ಲಿ ಕೆಲಸ ಮಾಡ್ತೇನೆ ಅಥವಾ ಬಹಳಷ್ಟು ಶ್ರಮಪಟ್ಟು ಸಮಯವನ್ನು ಅದಕ್ಕೆ ಇನ್ವಾಲ್ವ್ಮೆಂಟ್ ಮಾಡ್ತೇನೆ, ಆದರೂ ಯಾವುದೂ ಫಲ ಇಲ್ಲ ಆಳುವಂಥ ಮನಸ್ಥಿತಿ ಇದೆ. ಹಾಗಿದ್ದಾಗೂ ಕೂಡ ಮರೆಯದೇ ಇದ್ದಾಗ 15ನೇ ತಾರೀಕು ಉತ್ತರಾಯಣ ಪುಣ್ಯಕಾಲ ಇದೆ. ಆ ದಿವಸ ಎಲ್ಲರೂ ತೀರ್ಥಕ್ಷೇತ್ರಗಳಿಗೆ ಹೋಗಿ ಸ್ನಾನ ಮಾಡಿ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ತೀರ್ಥೇಸ್ಮ ನಿಧಿಂಕುರು. ತೀರ್ಥದೇವತೆಗಳ ಸ್ನಾನ ಮಾಡುವ ಮಾತ್ರದಿಂದ ಎಲ್ಲ ಕಷ್ಟಗಳು ಕೂಡ ಪರಿಹಾರವಾಗಿ ವಿಶೇಷವಾದಂಥ ರಕ್ಷಣೆಗಳಾಗುತ್ತೆ. ಹಾಗೆ ವಿಶೇಷವಾಗಿ ವೃಶ್ಚಿಕ ರಾಶಿಯವರ ರಕ್ಷಣೆಯಾಗಲಿ. ಯಾಕಂದರೆ ಭಗವಂತನ ಇಚ್ಛೆಯಿಂದ ಆ ಮನಸ್ಥಿತಿ ಸಮಾಧಾನ ದೃಢವಾದಂಥ ಅವಕಾಶಕ್ಕೆ ಭಗವಂತನು ಅನುಗ್ರಹಿಸಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.